Hi, ನಾನು ವಿಶಾಲ್ ಫ್ರಮ್ ಇನ್ಸ್ಪೈರ್ ಅಂಡ್ ಎಕ್ಸ್ಪರ್ಟ್ ವಿತ್ ವಿಶಾಲ್ ರಾಜ್. Again, welcome back to my YouTube channel. ಇವತ್ತು ನಾವು we are discussing about 5 important and very powerful habits that changes your life. That 5 habits is given in Atomic Habits book. So this book, ಇವತ್ತು ನಾವು ಇದರಲ್ಲಿ ಕೊಟ್ಟಿರೋಂಥ 5 habits ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. So we are discussing about what are and all and the 5 habits and how these kind of 5 habits can transform your life and which leads to happiness and success and confidence and all. If you're new to this channel, please do subscribe for more and more interesting content like this. So let's get started. Coming to the first habit, guys. So what is the first habit? Andre, it is called as make it obvious. So for example, if you want to stick to a new habit, so environment support ಮಾಡಬೇಕಾಗುತ್ತೆ. So make sure that environment supports it and it seems like enjoyable. For example, if you want to practice of drinking a water until ಹೆಂಗಂತಂದರೆ so every 2 hours once ಆಗಿರ್ಬೋದು, every 1 hour once ಆಗಿರ್ಬೋದು. So make sure that you keep that water bottle on your desk. So these kind of visual reminders ನಿಮಗೆ ಹೆಲ್ಪ್ ಆಗುತ್ತೆ ಆಮೇಲೆ so which helps you to keep you on the track. So visual reminders ಅಂದರೆ so make it easy, so make it obvious. ಅದು ನಿಮಗೆ ಏನೋ ಸೊ ಡೆಸ್ಕ್ ಮೇಲೆ ಇಟ್ಟಾಗ ಏನಾಗುತ್ತೆ ಸೊ ನಿಮಗೆ ರಿಮೈಂಡರ್ ಆಗುತ್ತೆ ಐ ವಾಂಟ್ ಟು ಡ್ರಿಂಕ್ ಅ ವಾಟರ್ ಎವ್ರಿ ನವ್ ಆ್ಯಂಡ್ ಎವ್ರಿ 2 hours ಏನೋ ಒಂದು ಸತಿ ಆಗಿರ್ಬೋದು. ಸೊ ಸೀಮ್ಸ್ ಏನೋ ಸಿಂಪಲ್ ಆಗಿ ಕಾಣ್ಬೋದಲ್ವಾ, ಸಿಂಪಲ್ ರೈಟ್, ಆದರೆ ಇಟ್ ಈಸ್ ವೆರಿ ವೆರಿ ಎಫೆಕ್ಟಿವ್ ಗೈಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಫಸ್ಟ್ ಹ್ಯಾಬಿಟ್ ಇಸ್ ಕಾಲ್ಡ್ ಆಸ್ ಮೇಕ್ ಇಟ್ ಆಬ್ವಿಯಸ್. ಕಮಿಂಗ್ ಟು ದ ಸೆಕೆಂಡ್ ಹ್ಯಾಬಿಟ್ ಇಟ್ ಈಸ್ ಕಾಲ್ಡ್ ಆಸ್ ಮೇಕ್ ಇಟ್ ಅಟ್ರಾಕ್ಟಿವ್. ಮೇಕ್ ಇಟ್ ಅಟ್ರಾಕ್ಟಿವ್ ಅಂತಂದರೆ if you want to stick to a new habit, always try to make it as enjoyable, guys. I call it as temptation building. So what is temptation building ಅಂದರೆ ಫಾರ್ ಎಕ್ಸಾಂಪಲ್ ನಾವು ಸೊ ವರ್ಕೌಟ್ ತಗೊಳ್ಳೋಣ. ಸೊ ಕೆಲವ್ರಿಗೆ ಅಂತಂದರೆ ಇವನ್ ಎಕ್ಸಾಂಪಲ್ ನನ್ನೇ ಆಯಿತು. ಹೆಂಗೆ ಅಂತಂದರೆ ಸೊ ಆಫನ್ ಸ್ಟಾರ್ಟಿಂಗಲ್ಲಿ ಹೆಂಗೆ ಅಂತಂದರೆ ಸೊ ವರ್ಕೌಟ್ ಮಾಡ್ಬೇಕಾದ್ರೆ ಬೋರ್ ಆಗ್ತಾಯಿತ್ತು. ಸೊ ವಾಟ್ ಐ ಡಿಡ್ ಅಂತಂದರೆ ಐ ಲವ್ ಲಿಸ್ನಿಂಗ್ ಮ್ಯೂಸಿಕ್, ರೈಟ್. ಸೊ ಐ ಕ್ಲಬ್ ದಟ್, ಅದೆರಡು ನಾನು ಮಿಕ್ಸ್ ಮಾಡಿದೆ. ಸೊ ಹೌ ಅಬೌಟ್ ವೈಲ್ ಡೂಯಿಂಗ್ ವರ್ಕೌಟ್ at the same time enjoying the music. ಸೊ ವರ್ಕೌಟ್ ಆದಂಗೂ ಆಯಿತು, ಸೊ ಮ್ಯೂಸಿಕ್ ಎಂಜಾಯ್ ಮಾಡ್ದಂಗೂ ಆಯಿತು. ಸೊ ಕ್ಲಬ್ ಮಾಡಿದಾಗ ಏನಾಗುತ್ತೆ, ಸೊ ನಿಮಗೆ 2 ಕೆಲಸನೂ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಮೇಕ್ ಇಟ್ ಅಟ್ರಾಕ್ಟಿವ್. ಸೊ ಕಮಿಂಗ್ ಟು ದ ಹ್ಯಾಬಿಟ್ ನಂಬರ್ 3. ಸೊ ವಾಟ್ ಈಸ್ ಹ್ಯಾಬಿಟ್ ನಂಬರ್ 3 ಅಂದರೆ ಆಲ್ವೇಸ್ ಮೇಕ್ ಇಟ್ ಈಸಿ, ಆಲ್ವೇಸ್ ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಟೆಪ್ಸ್. ಸೊ ಫಾರ್ ಎಕ್ಸಾಂಪಲ್ ಏನಂತಂದರೆ ಇಫ್ ಯು ವಾಂಟ್ ಟು ಪರ್ಫಾರ್ಮ್ ದ ಲಾಂಗ್ ಟೈಮ್ ಮೆಡಿಟೇಷನ್, ಸೊ ಬಿಗಿನ್ ವಿತ್ ಓನ್ಲಿ 2 minutes. ಸೊ ನಿಮಗೆ 2 minutes ಇಂದ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಮೇಕ್ ಇಟ್ ಈಸಿ. ಸೊ the key to resistance and maintain the consistency, small steps allirutte like yavaglu. So I always say that make it easy, guys. So this is called as habit number 2. And coming to the so this is called as habit number 3. Amele coming to the habit number 4. So what is the habit number 4 antandre always make it satisfying. So make it satisfying antandre like ಏನು ಅಂತಂದರೆ I always call it as treat yourself. So treating as a reward system. ಸೊ ನೀವೇನೋ ಒಂದು ಟಾಸ್ಕ್ ಮಾಡಿರ್ತೀರ, ಇಲ್ಲಾಂದ್ರೆ ಏನೋ ಒಂದು ಸ್ಮಾಲ್ ಟಾಸ್ಕ್ ಅಚೀವ್ ಮಾಡಿರ್ತೀರ, ಇಲ್ಲಾಂತಂದರೆ ಸೊ ವರ್ಕೌಟ್ ಕಂಪ್ಲೀಟ್ ಮಾಡಿರ್ತೀರ. ಸೊ ಟ್ರೀಟ್ ಯುವರ್ ಸೆಲ್ಫ್ ವಿತ್ ಅಟ್ಲೀಸ್ಟ್ ಸ್ಮೂತಿ ಆಗಿರ್ಬೋದು, ಇಲ್ಲಾಂದರೆ ಏನಾರೋ ಒಂದು ತಿನ್ನೋದಾಗಿರ್ಬೋದು, ಸಮಥಿಂಗ್ ಲೈಕ್ ಅ ರಿವಾರ್ಡ್ ಸಿಸ್ಟಮ್. ಅವ್ರು ಇವಾಗ ನನಗೆ ಏನಾರೋ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದಾಗ, ನಾನೇನೋ ಒಂದು ಸ್ಮಾಲ್ ಅಚೀವ್ಮೆಂಟ್ ಮಾಡಿದಾಗ ನಾನೇನು ಮಾಡ್ತೀನಿ ಅಂತಂದರೆ ಐ ಲವ್ ಎಡಿಟಿಂಗ್. ಸೊ ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ. ಸೊ ವಿತ್ ಏನಾದ್ರು ಈಗ ಮ್ಯೂಸಿಕ್ ಹೇಳೋದಾಗಿರ್ಬೋದು, ಇಲ್ಲಾಂತಂದರೆ ಏನೋ ಒಂದು ಮೂವೀಸ್ಗೆ ಹೋಗೋದಾಗಿರ್ಬೋದು, ಈಗ ಇಲ್ಲಾಂದರೆ ಸೊ ಯಾವುದೋ ಒಂದು ನಂದು ಪಿಕ್ಚರ್ ಅವರು ಫೋಟೋಸ್ನ ಎಡಿಟ್ ಹಾಕೋದಾಗಿರ್ಬೋದು. ಸೊ ದ್ಯಾಟ್ ಕೈಂಡ್ ಆಫ್ ರಿವಾರ್ಡ್ ಸಿಸ್ಟಮ್ ನಂಗೆ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ದಟ್ ಈಸ್ ಕಾಲ್ಡ್ ಆಸ್ ರಿವಾರ್ಡ್ ಸಿಸ್ಟಮ್. ಸೊ ಟ್ರೀಟ್ ಯುವರ್ ಸೆಲ್ಫ್. ಸೊ ದ 4th habit is called as make it always satisfying. Coming to the 5th habit. So what is that 5th habit? And the last habit is very very important, guys. So always try to focus on identity but not on goals. For example, if you say like I want to read more, so but rather than say it like I'm a reader, so difference ಗೊತ್ತಾಗ್ತಿದೆ ಅಲ್ವಾ. So by shifting your identity, you align your goals and believe that what you are, guys. So I would always say that so that small habit, so that becomes the proof of your new identity, guys. So I always say that so this habit is very very important. So start focusing on our identity but not on goals. So today we have discussed about that 5 habits, so that life changing 5 habits. So that is from Atomic Habits book. So that is make it obvious and make it attractive
and make it satisfying and make it easy. And the last thing is very very important, so that is focus on our identity but not on goals. So remember guys, so these small habits, so which leads to the bigger results in your life. And so make it always easy. So start today. Take your first step of becoming the best version of yourself. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಆ್ಯಂಡ್ ಮೋರ್ ಇಂಟ್ರೆಸ್ಟಿಂಗ್ ಕಂಟೆಂಟ್ ಲೈಕ್ ದಿಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಮತ್ತು ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದಟ್ ಬೆಲ್ ಐಕನ್ ಟು ಅಂತ ಹೇಳ್ತಾ, ಸೊ ನಿಮಗೆ ನಾನು ಯಾವುದೇ ವಿಡಿಯೋಸ್ ಬಿಟ್ರು ಫಾಸ್ಟೆಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ. ಅಲ್ಲಿವರೆಗೂ ನಿಮ್ಮ ವಿಶಾಲ್ ಸೈನಿಂಗ್ ಆಫ್.